ಕರ್ಕಾಟಕ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮೇ ತಿಂಗಳಿನ ಕರ್ಕಾಟಕ ರಾಶಿಯವರ ಫಲಾಫಲಗಳು ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ. ನೋಡಿ, ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಹಾಗೆಯೇ ಕುಜ ಮೇ 11ನೇ ತಾರೀಕು ಮೀನ ರಾಶಿಯಿಂದ ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಸೂರ್ಯ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಬುಧನು ಕೂಡ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಕರ್ಕಾಟಕ ರಾಶಿಯವರಿಗೆ ಮುಖ್ಯವಾಗಿ ಸಾಕಷ್ಟು ದಿನಗಳಿಂದ ಕರ್ಕಾಟಕ ರಾಶಿಯವರು ಪ್ರತಿ ಕೆಲಸದಲ್ಲೂ ಹಿನ್ನಡೆ ಅನುಭವಿಸ್ತಾ ಇದ್ದೀರಾ. ತಂದೆಯ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಹಿನ್ನಡೆ ಅನುಭವಿಸ್ತಾ ಇದ್ದೀರಾ. ತಂದೆಯ ಆರೋಗ್ಯದ ವಿಚಾರದಲ್ಲೂ ಕೂಡ ಏನಾದರೂ ಒಂದು ತೊಂದರೆ ಆಗ್ತಾ ಇರತಕ್ಕಂಥದ್ದು. ಸೋದರಿಯರ ಜೊತೆ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಏಪ್ರಿಲ್ ತಿಂಗಳಿನಲ್ಲಂತೂ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಅರ್ಧಕ್ಕೆ ನಿಂತು ಹೋಗ್ತಕ್ಕಂಥದ್ದು. ಖರ್ಚುಗಳು ಜಾಸ್ತಿ, ಆರೋಗ್ಯ ರೀತಿಯ ಕೂಡ ತೊಂದರೆಗಳು. ಯಾವುದೇ ಕೆಲಸ ಮಾಡೋದಕ್ಕೋದ್ರೂ ಏನಾದರೂ ಒಂದು ತೊಂದರೆ ಆಗ್ತಿದೆಯಲ್ಲ ಅಂತಕ್ಕಂತಹ ಒಂದು ಭಾವನೆಯಿಂದ ನೀವು ಬಳಲ್ತಾ ಇದ್ದೀರಾ. ಉದ್ಯೋಗದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನು ನೋಡ್ತಾ ಇದ್ದೀರಾ. ಎಷ್ಟೇ ಉದ್ಯೋಗಕ್ಕೋಸ್ಕರ ನೀವು ಪ್ರಯತ್ನ ಪಟ್ಟರು, ಇಂಟರ್ವ್ಯೂಗೆ ಅಟೆಂಡ್ ಮಾಡಿದರೂ ಕೂಡ ಸಾಕಷ್ಟು ಏರಿಳಿತಗಳನ್ನು ನೀವು ನೋಡ್ತಾ ಇದ್ದೀರಾ, ತೊಂದರೆಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ಏಪ್ರಿಲ್ ತಿಂಗಳಿನಲ್ಲಿ ಸಾಕಷ್ಟು ತೊಂದರೆಗಳು ಪಟ್ಟಿದ್ದಾಯಿತು. ಮೇ ತಿಂಗಳಿನಲ್ಲಿ ಏನಾದರೂ ನಮಗೆ ಒಳ್ಳೇದಾಗ್ತಾ ಇದೆಯಾ, ಒಳ್ಳೇದಾಗುತ್ತಾ ಅಂತಕ್ಕಂತಹ ಒಂದು ಭಾವನೆಯಿಂದ ಇದ್ದೀರಾ. ನೋಡಿ, ಒಂದು ಕಿವಿ ಮಾತು, ಇದು ಗೋಚಾರದ ಫಲಿತಾಂಶಗಳು ಮಾತ್ರ. ದಯವಿಟ್ಟು ಬರೀ ರಾಶಿ ಅಂತ ನೋಡ್ತಾ ಇದ್ದೀರಾ. ನೋಡಿ, ನಿಮ್ಮ ಜನ್ಮ ಜಾತಕ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಜನ್ಮ ಜಾತಕದಲ್ಲಿ ನೀವು ಹುಟ್ಟಿದಾಗ ಸಾಕಷ್ಟು ದೋಷಗಳಿದೆ, ನಿಮ್ಮ ಜನ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಅದು ಕರ್ಮನ ನೀವು ಫೇಸ್ ಮಾಡಲೇಬೇಕು, ಅನುಭವಿಸಲೇಬೇಕು. ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ನೀವು ಕ್ರಮೇಣವಾಗಿ ನೀವೇ ಸ್ವತಃ ಮಾಡ್ಕೊಳ್ತಾ ಹೋಗಬೇಕು. ಆದರೆ ಮಾಡೋದಿಲ್ಲ. ಯಾಕೆ ಅಂದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಗ್ರಹಸ್ಥಿತಿ ನಿಮಗೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲಿ ನಿಮಗೆ ಆ ಪರಿಹಾರ ಮಾಡಲಿಕ್ಕೆ ಬಿಡೋದಿಲ್ಲ ರೀ. ಆ ಥರನೇ ಇರುತ್ತೆ. ಅದು ಕರ್ಮ ಅಂತ ನಾವು ಕರಿತೀವಿ. ಸೊ ಇದು ಗೋಚಾರದ ಫಲಿತಾಂಶಗಳು. ಕರ್ಕಾಟಕ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಅನ್ವಯಿಸುವುದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ನಾನು ಕೂಡ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್. ನಾನು ಅನ್ಎಜುಕೇಟೆಡ್ ಅಲ್ಲ. ಇದು ಇದು ಕಂಪ್ಲೀಟ್ ವೇದಿಕ್ ಆಸ್ಟ್ರಾಲಜಿ. ನಿಮ್ಮ ಜಾತಕದಲ್ಲಿ ಏನಿರುತ್ತೋ ಈ ಥರ ಇದೆ, ನೀವು ಈ ಥರ ಪರಿಹಾರ ಮಾಡ್ಕೋಬೇಕು, ನೀವೇ ಕಷ್ಟಪಟ್ಬಿಟ್ಟು ನೀವೇ ಸ್ವತಃ ಪರಿಹಾರ ಮಾಡ್ಕೋಬೇಕು ಅಂತ ಸೂಚನೆ ಕೊಡ್ತಕ್ಕಂಥ ವ್ಯಕ್ತಿ ನಾನು. ಮಾರ್ಗದರ್ಶಿ ಮಾತ್ರ, ಯಾವುದೇ ಗುರೂಜಿ ಕೂಡ ಅಲ್ಲ. ಇನ್ನು ಈ ಮೇ ತಿಂಗಳಿನಲ್ಲಿ ಏನಾದರೂ ಒಳ್ಳೆಯದಾಗ್ತಾ ಇದೆಯಾ ಅಂತ ನೋಡೋದೇ ಆದರೆ, ಮೇ 11ನೇ ತಾರೀಕು ಯಾವಾಗ ಕುಜ 9ನೇ ಮನೆ ಏನು ಶನಿಯ ಜೊತೆ ಸಂಚಾರ ಮಾಡ್ತಾ ಇದ್ರು, ಈ ಮೇ 11ನೇ ತಾರೀಕು 9ನೇ ಮನೆಯನ್ನು ಬಿಟ್ಟು 10ನೇ ಮನೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಸೂರ್ಯ ಬುಧ ಕೂಡ ಮೇ 15ನೇ ತಾರೀಕು ಲಾಭ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ, 11ನೇ ಮನೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರನು ಕೂಡ 12ನೇ ಮನೆಗೆ ಬರ್ತಾ ಇದ್ದಾರೆ. ಈ ತಿಂಗಳಿನಲ್ಲಿ ಮೇ 11ನೇ ತಾರೀಕಿನ ನಂತರ ಹೊಸ ಉದ್ಯೋಗಕ್ಕೋಸ್ಕರ ಯಾರೆಲ್ಲ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಹೊಸ ಉದ್ಯೋಗ ಸಿಗುವ ಒಂದು ಅವಕಾಶ ಜಾಸ್ತಿ ಇರುತ್ತೆ. ಸಿಕ್ಕಿರ್ತಕ್ಕಂತಹ ಉದ್ಯೋಗವನ್ನು ಬಿಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ಯಾಲ್ರಿ ಕಡಿಮೆ ಆದ್ರೂ ಕೂಡ ನೀವು ಮಾಡ್ಕೊಳ್ಳಿ, ಬಟ್ 100% ನಿಮಗೆ ಉದ್ಯೋಗ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ. ಯಾಕೆಂದರೆ ದಶಮಾಧಿಪತಿ ದಶಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಉದ್ಯೋಗ ಸಿಗ್ತಕ್ಕಂಥದ್ದು. ತುಂಬ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀನಪ್ಪ, ಉದ್ಯೋಗನೇ ಸಿಗ್ತಾ ಇಲ್ಲ ಅಂತ ಏನು ನೋವು ಪಡ್ತಾ ಇದ್ದೀರಲ್ವ, ಈ ತಿಂಗಳಿನಲ್ಲಿ ಮೇ 11ನೇ ತಾರೀಕಿನ ನಂತರ ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು. ಆರ್ಥಿಕ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮುಂದುವರಿತಕ್ಕಂಥದ್ದು ಏನು ಇಷ್ಟು ದಿನ ನೀವು ಅಡಚಣೆಯನ್ನು ನೀವು ಪಟ್ಟಿದ್ದೀರಾ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಹಿಂದೇಟ್ ಆಗ್ತಕ್ಕಂಥದ್ದು, ಆ ಕೆಲಸಗಳು ಆಗದೆ ತೊಂದರೆಗಳನ್ನು ಅನುಭವಿಸ್ತಾ ನೀವೇನು ಬಂದಿದ್ದೀರಾ. ಈ ತಿಂಗಳಿನಲ್ಲಿ ಮೇ 11ನೇ ತಾರೀಕಿನ ನಂತರ ಆ ಥರ ಯಾವುದೇ ಅಡಚಣೆ ನಿಮಗೆ ಉಂಟಾಗುವುದಿಲ್ಲ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಸ್ವಲ್ಪ ಮುಂದುವರಿತಕ್ಕಂಥದ್ದು, ಸಂತೋಷಕರವಾಗಿರ್ತಕ್ಕಂತಹ ಕ್ಷಣಗಳನ್ನು ನೋಡ್ತಕ್ಕಂಥದ್ದಾಗಿರಬಹುದು. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ, ವ್ಯಾಪಾರ ಅಭಿವೃದ್ಧಿಗೋಸ್ಕರ ಏನೆಲ್ಲ ನೀವು ಪ್ರಯತ್ನ ಪಡ್ತಿದ್ದೀರಾ ನಿಮಗೆ ಸಕ್ಸಸ್ ಸಿಗ್ತಕ್ಕಂಥದ್ದು. ಹಾಗೆಯೇ ರೈತರು ಕೂಡ ಯಾರೆಲ್ಲ ನೀವು ತೊಂದರೆ ಪಡ್ತಾ ಇದ್ದೀರಾ, ತೋಟ ಮಾಡ್ಕೊಳ್ತಾ ಇದ್ದೀನಿ, ಫಸಲು ಬರ್ತಾ ಇಲ್ಲ ಅಥವಾ ಫಸಲು ಚೆನ್ನಾಗಿದೆ ಬಟ್ ರೇಟ್ ಸಿಗ್ತಾ ಇಲ್ಲ, ಯಾರೆಲ್ಲ ನೋವು ಪಡ್ತಾ ಇದ್ದೀರಾ
ಅವರಿಗೆಲ್ಲನೂ ಕೂಡ ಈ ಮೇ 11ನೇ ತಾರೀಕಿನ ನಂತರ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂತಹ ಪರಿಸ್ಥಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸ್ವಲ್ಪ ಪ್ರಯಾಣಗಳನ್ನು ಜಾಸ್ತಿ ಮಾಡ್ತೀರಾ ಈ ತಿಂಗಳಿನಲ್ಲಿ. ಸ್ವಲ್ಪ ಪ್ರಯಾಣ ಮಾಡಲಿಕ್ಕೆ ಅನುಕೂಲತೆಗಳು ಉಂಟಾಗ್ತಾ ಹೋಗುತ್ತೆ. ಆ ಪ್ರಯಾಣನೂ ಕೂಡ ನಿಮಗೆ ಸಂತೋಷಕರವಾಗಿರ್ತಕ್ಕಂತಹ ಪ್ರಯಾಣನೇ ಆಗಿರುತ್ತೆ ಅಂತಲೇ ಹೇಳಬಹುದು. ಏನು ತುಂಬ ದಿನಗಳಿಂದ ತೀರ್ಥಕ್ಷೇತ್ರ ಅಥವಾ ಮತ್ತೊಂದು ಕಡೆ ಹೋಗಬೇಕು, ವೀಸಾ ಸಿಗ್ತಿಲ್ಲ, ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಏನೆಲ್ಲ ನೀವು ಫಾರಿನ್ಗೆ ಹೋಗಬೇಕು ಅದೆಲ್ಲ ಏನು ಟ್ರೈ ಮಾಡ್ತಾ ಇದ್ದೀರಾ, ಎಲ್ಲನೂ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಮೇ 11ನೇ ತಾರೀಕಿನ ನಂತರ. ಸ್ವಲ್ಪ ಅಭಿವೃದ್ಧಿ ನಿಮಗೆ ಸಿಗ್ತಾ ಇದೆ. ಸ್ವಲ್ಪ ನೀವು ಮೇ 11ನೇ ತಾರೀಕಿನ ತನಕ ಸ್ವಲ್ಪ ಕಾಯಬೇಕು. ಮೇ 11ರ ನಂತರ ಹೊಸ ಉದ್ಯೋಗ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ, ರೈತರಿಗೂ ಕೂಡ ಅಭಿವೃದ್ಧಿ, ಒಳ್ಳೆಯ ರೇಟ್ ಸಿಗ್ತಕ್ಕಂಥದ್ದು, ಒಳ್ಳೆಯ ಅಮೌಂಟ್ ನಿಮಗೆ ಕೈಗೆ ಬರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ 4 ಕಾಸನ್ನ ಈ ತಿಂಗಳಿನಲ್ಲಿ ನೋಡ್ತೀರಾ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಇರೋದ್ರಲ್ಲೇ ನೆಮ್ಮದಿಯಾಗಿ ಇರ್ತೀರಾ ಅಂತಲೇ ಹೇಳಬಹುದು. ಈ ಕರ್ಕಾಟಕ ರಾಶಿಯವರು ಏನು ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ಪ್ರತಿ ಮಂಗಳವಾರ ನೋಡಿ, ಉದ್ಯೋಗಕ್ಕೋಸ್ಕರ ಯಾರೆಲ್ಲ ಪ್ರಯತ್ನ ಪಡ್ತಿದ್ದೀರಾ, ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಗೆ ಒಂದು 108 ಪ್ರದಕ್ಷಿಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. 108 ಕೆಂಪು ಹೂಗಳಿಂದ ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಕೆಂಪು ಹೂವನ್ನು ಬಾಗಿಲ ಹತ್ರ ಇಟ್ಬಿಟ್ಟು 108 ಪ್ರದಕ್ಷಿಣೆ ಮಾಡಲಿಕ್ಕೆ ಬನ್ನಿ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಅಂತ ಹೇಳ್ತಾ ಪ್ರದಕ್ಷಿಣೆ ಮಾಡಿ, ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನಾದರೂ ಪರವಾಗಿಲ್ಲ, 108 ಪ್ರದಕ್ಷಿಣೆ ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಶುಕ್ರವಾರ ಅಥವಾ ಗುರುವಾರ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗಿಬಿಟ್ಟು, ನೀವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಿರೋ ಅಥವಾ ಶ್ರೀಕೃಷ್ಣ ಇರ್ತಕ್ಕಂತಹ ಸ್ಥಳಕ್ಕೆ ಹೋಗಿ ನಿಮ್ಮ ಕೈಲಾದಷ್ಟು ಸ್ವಲ್ಪ ಏನಾದರೂ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ನೀವು ಪಡ್ಕೊಳ್ತೀರಾ ಅಂತಲೇ ಹೇಳಬಹುದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.